ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಪ್ರೊಫೈಲ್ ಆಗಲಿ ಕಥೆನೇ ಆಗಲಿ ಏನಪ್ಪ ಅಂದರೆ, ವೈಯಕ್ತಿಕ ಮಾಹಿತಿ. ಹೆಸರು ಕೀರ್ತಿ ಎಂ ನಾಯಕ್, ವಯಸ್ಸು 33 ವರ್ಷ, ನಗರ ಬೆಂಗಳೂರು, ಎತ್ತರ 5 ಅಡಿ 4 ಇಂಚು, ಶಿಕ್ಷಣ BBA, ಉದ್ಯೋಗ ಪ್ರೈವೇಟ್ ಕಂಪ್ನಿಯಲ್ಲಿ ಕೆಲಸ. ವಾರ್ಷಿಕ ಆದಾಯ ಇವರದು 1,60,000 ರೂಪಾಯಿ ಇದೆ ಅಂತ ಹೇಳಿದ್ದಾರೆ ಸ್ನೇಹಿತರೆ. ವಾರ್ಷಿಕ ಆದಾಯ ಅಲ್ಲ, ಆ್ಯಕ್ಚುಲಿ ಇದು ಇವರ ತಿಂಗಳ ಸಂಬಳ ಅಂತ ಹೇಳಿದ್ದಾರೆ. ಯಾಕಂದರೆ ಇವರ ಹತ್ರ ಒಳ್ಳೆ ಸಂಬಳ ಕೂಡ ಇದೆ ಮತ್ತು ಒಳ್ಳೆ ಜಾಬ್ ಕೂಡ ಇದೆ ಸ್ನೇಹಿತರೆ. ವೈವಾಹಿಕ ಸ್ಥಿತಿ ವಿಚ್ಛೇದಿತ, ಸೆಕೆಂಡ್ ಮ್ಯಾರೇಜ್ ಅಂಥೇಳಿ ತಿಳಿಸಿದ್ದಾರೆ ಸ್ನೇಹಿತರೆ. ಮಕ್ಕಳಿಲ್ಲ ಅಂತ ಹೇಳಿದ್ದಾರೆ. ಕುಟುಂಬ ಹಿನ್ನೆಲೆ, ತಂದೆ ನಿವೃತ್ತ ಖಾಸಗಿ ಉದ್ಯೋಗಿ ಅಂತ ಹೇಳಿದ್ದಾರೆ. ತಾಯಿ ಗೃಹಿಣಿ, ಒಬ್ಬ ಅಣ್ಣ ವಿವಾಹಿತ ಅಂತ ಹೇಳಿದ್ದಾರೆ. ವಾಸಸ್ಥಳ ಬೆಂಗಳೂರು ಅಂಥೇಳಿ ತಿಳಿಸಿದ್ದಾರೆ ಸ್ನೇಹಿತರೆ. ಜಾತಿ ಧರ್ಮ ಯಾವುದು ಇವರು ತಿಳಿಸಿಲ್ಲ, ತಿಳಿಸೋಕೆ ಹೋಗಬೇಡಿ ಅಂಥೇಳಿ ಒಂದು ಅಭಿಪ್ರಾಯವನ್ನು ಹೇಳಿದ್ದಾರೆ ಸ್ನೇಹಿತರೆ. ತುಂಬ ಒಳ್ಳೆಯ ಪ್ರೊಫೈಲು ಮತ್ತು ತುಂಬ ಮಣ್ಣಿತಂದವರು ಕೂಡ ಇದ್ದಾರೆ ಸ್ನೇಹಿತರೆ. ಇವರ ಮುಂದಿನ ಒಂದು ಕಥೆಯನ್ನು ನಾನು ನಿಮಗೆ ತಿಳಿಸ್ತೀನಿ. ಕೀರ್ತಿ ಒಬ್ಬ ಸಾಮಾನ್ಯ ಹೆಣ್ಣು. ಅವಳು ದುರ್ಬಲಳು, ಆದರೂ ಅವಳ ಮೇಲೆ ವಿಚ್ಛೇದಿತ ಅನ್ನೋ ಟ್ಯಾಗ್ ಅಂಟಿಸಲಾಯಿತು ಸ್ನೇಹಿತರೆ. ಅವಳು ಯಾರೇ ಆಗಲಿ ವಿಚ್ಛೇದನೆ ಆಗಿದೆ ಅನ್ನೋವಂಥ ಟ್ಯಾಗನ್ನು ಕೊಟ್ಟಿರ್ತಾರೆ. ಮೊದಲ ಮದುವೆ ವಿಫಲವಾದದ್ದು ಅವಳ ತಪ್ಪಿನಿಂದ ಅಲ್ಲ, ಒಪ್ಪದೇ ಇಲ್ಲದ ಸಂಬಂಧದಿಂದ, ಒಪ್ಪಿಗೆ ಇಲ್ಲದೇ ಇರುವ ಒಂದು ಸಂಬಂಧದಿಂದ ಮದುವೆ ಆಗಿತ್ತು ಅಂತ ಹೇಳ್ತಾರೆ. ಅದಕ್ಕೋಸ್ಕರ ನನ್ನ ವಿಚ್ಛೇದನ ಆಗಿತ್ತು ಅಂಥೇಳಿ ಒಂದು ಅಭಿಪ್ರಾಯವನ್ನು ಹೇಳ್ತಾರೆ ಸ್ನೇಹಿತರೆ. ಮೊದಲ ಮದುವೆ ವಿಫಲವಾದ ಕಾರಣ ಜಾಗೃತಿ ಅಂಶ, ಪರಸ್ಪರ ಅರ್ಥ ಮಾಡಿಕೊಳ್ಳುವಿಕೆ ಕೊರತೆ, ಕಮ್ಯುನಿಕೇಷನ್ ಗ್ಯಾಪ್ ಅಂತ ಹೇಳ್ತಾರೆ ಸ್ನೇಹಿತರೆ. ಗೌರವದ ಅಭಾವ, ಹೆಣ್ಣಿನ ಸಹಿಸಬೇಕು ಅನ್ನೋ ಒತ್ತಡ, ಇವುಗಳಲ್ಲಿ ಯಾವುದೇ ಹೆಣ್ಣಿನ ತಪ್ಪಲ್ಲ ಅಂತೇಳಿ ತಿಳಿಸಿದ್ದಾರೆ ಸ್ನೇಹಿತರೆ. ಹೆಣ್ಣಿನ ಸಹಿಸಬೇಕು ಅನ್ನೋ ಒತ್ತಡ ಕೂಡ ಇವರ ಮೇಲೆ ಇತ್ತು. ಯಾಕಂದರೆ ಇಷ್ಟೆಲ್ಲ ಮಾಡಿದರೂ ಕೂಡ ಹೆಣ್ಣು ಸಹಿಸ್ಕೋಬೇಕನ್ನೋ ಒಂದು ಉದ್ದೇಶ ಆಗಲಿ ಒಂದು ಅಭಿಪ್ರಾಯ ಆಗಲಿ ಹೆಣ್ಣಿಗೆ ಇದ್ದೇ ಇರುತ್ತೆ ಸ್ನೇಹಿತರೆ. ವಿಚ್ಛೇದನದ ನಂತರ ಕೀರ್ತಿ ಎದುರಿಸಿದ ಸತ್ಯ, ಸಂಬಂಧಿಗಳು ಪ್ರಶ್ನೆಗಳು, ಸಮಾಜದ ತೀರ್ಪು ಮತ್ತು ಮದುವೆ ಯಾಕೆ ಅನ್ನೋ ಸ್ಟೆಗ್ಮೆಂಟ್. ಆದರೆ ಕೀರ್ತಿ ಒಂದು ವಿಷಯ ಅರ್ಥ ಮಾಡಿಕೊಂಡಳು ಸ್ನೇಹಿತರೆ. ಸಿಂಗಲ್ ಆಗಿರುವುದು ಅವಮಾನ ಅಲ್ಲ, ತಪ್ಪಾದ ಸಂಬಂಧದಲ್ಲಿ ಉಳಿಯುವುದೇ ನೋವು. ಯಾಕಂದರೆ ನೀವು ಯಾವುದೇ ಥರ ಇದ್ದರೂ ಈ ಪ್ರಪಂಚ ನಿಮಗೆ ಆಗಲಿ ಈ ಸಮಾಜ ಆಗಲಿ ನಿಮಗೆ ಒಂದು ಕೆಟ್ಟ ಹೆಸರನ್ನು ಕೊಡುತ್ತೆ ಸ್ನೇಹಿತರೆ. ಯಾವುದೇ ಹೆಣ್ಣಿಗಾಗಲಿ ಒಂದು ಕೆಟ್ಟ ಹೆಸರನ್ನು ಕೊಡ್ತಾರೆ. ಯಾಕಂದರೆ ನೋಡು ಅವರು ಯಾವ ಥರ ಇದ್ದಾರೆ ಅನ್ನೋ ಒಂದು ಸಂಬಂಧವನ್ನು ಕಟ್ತಾರೆ ಅಂತ ಹೇಳ್ತೀನಿ. ಎರಡನೇ ಮದುವೆ ಬಗ್ಗೆ ಅವೇರ್ನೆಸ್. ಎರಡನೇ ಮದುವೆ ಎಂದರೆ ಸೋಲಿನ ಗುರುತು ಅಲ್ಲ, ಅವರ ಭಾವನೆಗಳು ಸರ್ಟಿಫಿಕೇಟ್ ಕೂಡ ಅಲ್ಲ ಸ್ನೇಹಿತರೆ, ಅಡ್ಜಸ್ಟ್ಮೆಂಟ್ ಅಗ್ರಿಮೆಂಟ್ ಕೂಡ ಅಲ್ಲ. ಇದು ಅವರ ಸ್ವಂತ ನಿರ್ಧಾರ. ಅದು ಸ್ವಂತ ನಿರ್ಧಾರ ಮತ್ತು ಜವಾಬ್ದಾರಿ ಅಂತ ಹೇಳ್ತೀನಿ ಸ್ನೇಹಿತರೆ. ಯಾಕಂದರೆ ಯಾರಿಗೂ ಸರ್ಟಿಫಿಕೇಟನ್ನು ಕೊಡಲ್ಲ ಸ್ನೇಹಿತರೆ. ನೀವು ಇದೇ ಥರ ಇರಬೇಕು, ಇದೇ ಥರ ಬಾಳಬೇಕು ಅಂತ ಯಾವ ಹೆಣ್ಣಿಗೂ ಯಾರು ಒಂದು ಸರ್ಟಿಫಿಕೇಟನ್ನು ಕೊಡಲ್ಲ. ಅವರ ಸ್ವಂತ ವೈಯಕ್ತಿಕ ಜೀವನ, ಅವರು ಯಾವ ಥರ ಆದರೂ ಇರ್ಬೋದು ಸ್ನೇಹಿತರೆ. ಜೀವನ ಸಂಗಾತಿ ಬಗ್ಗೆ ಜಾಗೃತಿ ದೃಷ್ಟಿಕೋನ. ಕೀರ್ತಿ ಹುಡುಕುತ್ತಿರುವ ಶ್ರೀಮಂತ ವ್ಯಕ್ತಿ ಅಲ್ಲ, ಬಡವರಾಗಿದ್ದರೂ ಪರವಾಗಿಲ್ಲ. ಆಕೆ ಬಯಸುವುದು ಒಳ್ಳೆಯ ಗುಣಗಳು ಇರಬೇಕು, ಹೊಂದಾಣಿಕೆ ಇರುವ ಮನಸ್ಸು ಮತ್ತು ನಮ್ಮನ್ನು ಚೆನ್ನಾಗಿ ನೋಡಿಕೊಳ್ಳಬೇಕು ಅನ್ನುವಂಥ ಒಂದು ಅಭಿಪ್ರಾಯನ ಹೇಳಿದ್ದಾರೆ ಸ್ನೇಹಿತರೆ. ಮ್ಯಾರೇಜ್ ಪಾರ್ಟ್ನರ್ಶಿಪ್ ಅನ್ನೋ ಅರಿವು ಇರಬೇಕು ಅವರಿಗೆ. ಒಂದು ಮ್ಯಾರೇಜ್ ಅನ್ನುವ ನಾವು ಗಂಡ ಹೆಂಡತಿ ಅನ್ನುವ ಒಂದು ಸ್ವಭಾವ ಆಗಲಿ ಒಂದು ಹೊಂದಾಣಿಕೆ ಆಗಲಿ ಇರಬೇಕು ಅಂಥೇಳಿ ಒಂದು ಅನಿಸಿಕೆಯನ್ನು ಹೇಳಿದ್ದಾರೆ ಸ್ನೇಹಿತರೆ. ಇಷ್ಟೇ. ಯಾಕಂದರೆ ನಿಮಗೆ ಗೊತ್ತಿರ್ಬೋದು ಸ್ನೇಹಿತರೆ, ಒಂದು ವಿಚ್ಛೇದನ ಆಗಿರೋ ಹೆಣ್ಣಾಗಲಿ ಇಲ್ಲ ವಿಧವೆ ಆಗಲಿ ತುಂಬ ಜನ ತುಂಬ ಥರ ಕತೆಗಳನ್ನು ಕಟ್ತಾರೆ ಸ್ನೇಹಿತರೆ. ಅದಕ್ಕೋಸ್ಕರ ಹೆಣ್ಣಿಗೆ ಎಲ್ಲ ತರಹದ ಸ್ವತಂತ್ರ ಇದೆ, ಅದನ್ನು ಯಾರೂ ತಪ್ಪಾಗಿ ಭಾವಿಸಬಾರ್ದು. ಯಾಕಂದರೆ ಅವ್ರಿಗೂ ಕೂಡ ಬದುಕೋದಕ್ಕೆ ಹಕ್ಕಿದೆ ಅಂತ ಹೇಳ್ತೀನಿ ಸ್ನೇಹಿತರೆ. ಇದು ಮದುವೆ ಜಾಹೀರಾತು ಅಲ್ಲ, ಇದು ಸಾಮಾಜಿಕ ಕಳವಳೆ ಪ್ರಶ್ನೆ. ಒಬ್ಬ ಹೆಣ್ಣು ಮತ್ತು ಬದುಕಲು ತೀರ್ಮಾನ ಮಾಡಿದರೆ ಅದು ಯಾಕೆ ತಪ್ಪು ಆಗಬೇಕು ಅನ್ನೋದು ಸ್ನೇಹಿತರೆ. ಯಾಕಂದರೆ ಅವಳು ಬದುಕಬೇಕು ಅನ್ನೋ ಆಸೆ ಇದ್ದರೆ ಅವಳು ಯಾವ ಥರ ಬದುಕಿದ್ರು ಸಂತೋಷವಾಗಿ ನೋಡಿಕೊಳ್ಳುವುದೇ ನಮ್ಮ ಇದು ಸ್ನೇಹಿತರೆ. ಯಾಕಂದರೆ ಅವ್ರಿಗೆ ತಪ್ಪಾಗಿ ಯಾವುದೇ ಟ್ಯಾಗನ್ನು ನಾವು ಕಟ್ಟಬಾರ್ದು, ಯಾವುದೇ ಕಾರಣಕ್ಕೂ ಅವರಿಗೆ ತಪ್ಪಾಗಿ ನಾವು ಅರ್ಥ ಮಾಡ್ಕೋಬಾರ್ದು. ಈ ಪ್ರೊಫೈಲ್ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮುಖಾಂತರ ತಿಳಿಸಿ ಸ್ನೇಹಿತರೆ. ಆದಷ್ಟು ವಿಡಿಯೋನ ಬೇರೆಯವರಿಗೆ ಶೇರ್ ಮಾಡಿ. ನಿಮ್ಮ ವಿಡಿಯೋದಿಂದ ಪ್ರತಿಯೊಂದು ಹೆಣ್ಣಿಗೂ ಯೂಸ್ಫುಲ್ ಆಗುತ್ತೆ ಮತ್ತು ಹೆಲ್ಪ್ ಆಗುತ್ತೆ ಸ್ನೇಹಿತರೆ. ಯಾವುದೇ ಕಾರಣಕ್ಕೂ ಬೇರೆ ಹೆಣ್ಣಿನ ಬಗ್ಗೆ
ಕೀಳಾಗಿ ಮಾತಾಡೋಕ್ಕೆ ಹೋಗಬೇಡಿ, ಅವರಿಗೆ ಯಾವುದೇ ಟ್ಯಾಗನ್ನು ಕೊಡೋಕ್ಕೆ ಹೋಗಬೇಡಿ ಅಂತ ಹೇಳ್ತೀನಿ.